ಎಂಥ ಪತ್ನಿ ಪ್ರೇಮ. ಪುಟ್ಟ ಹುಡುಗಿಯಲ್ಲಿ ಹೋಗಕೂಡದು. ಗಂಡನ ಮನೆಯಲ್ಲಿ ಬಡತನವಿದೆ ಅಂತ ಕಂಡವರಾಡಿಯಾರು ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಿ ಕಳಿಸಿಕೊಟ್ಟಿದ್ದಾರೆ ಸರ್. ಈಗ ಮನಸ್ಸಿಗೆ ಸಂತೋಷವಾಯಿತು. ಇನ್ಯಾಕೆ ಸಾವಕಾಶ? ಬಟ್ಟೆ ಸೀರೆಯನ್ನು ಆಭರಣಗಳನ್ನು ಧರಿಸಿಕೊಂಡು ಅದೋ ಆ ಅಂತರವನ್ನು ಏರಿಕೊಳ್ಳುತ್ತೇನೆ. ತುಂಬುರ ನಾದದರು ಮುಂತಾದವರೆಲ್ಲರೂ ವೀಣಾವಾದನವನ್ನು ಮಾಡುತ್ತಾ ಇದ್ದಾರೆ. ಕೊಂಬು ಕಹಳೆ ನಾದವನ್ನು ಮಾಡುತ್ತಾ ಇದ್ದಾರೆ. ಇದೇ ಶುಭ ಸಂದರ್ಭ. ಸಂತೋಷದಿಂದ ತಂದೆಯ ಮನೆಯ ಕಡೆ ಸಾಗುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.
ಅಪ್ಪ ಮುಖ ತಿರುಗಿಸಿ ಅಮ್ಮ ಆಲಿಂಗಿಸಿಕೊಳ್ಳೋದಕ್ಕೆ ಮುಂದಾದ್ರೆ ಅಮ್ಮನೂ ನನ್ನನ್ನು ಮಾತಾಡಿಸೋದಕ್ಕೆ ಅಪ್ಪ ಬಿಡಲಿಲ್ಲ. ಬಂದೆಯ ಗೌರಿ ಎನ್ನುವ ಹಾಗೆ ಯಾರೂ ಕೇಳುತ್ತಾ ಇಲ್ಲ. ಪುರೋಹಿತರೆ, ಬಂದೆಯ ದಾಕ್ಷಾಯಿಣಿ. ಏನಿದೆ? ಎಲ್ಲರೂ ನೋಡಿದರೂ ನೋಡದಂತಿದ್ದಾರೆ. ಯಾರೂ ನನ್ನನ್ನು ಮಾತಾಡಿಸುತ್ತಿಲ್ಲ. ನನ್ನ ಅಕ್ಕ ತಂಗಿಯಂದಿರು ನೋಡಿದರೂ ನೋಡದಂತಿದ್ದಾರೆ. ಬಂದು ಬಾಂಧವರೆಲ್ಲರೂ ನನ್ನನ್ನು ಮಾತಾಡಿಸುವುದಕ್ಕೆ ಮುಂದೆ ಬರುತ್ತಾ ಇಲ್ಲ. ಹಾಗಾಗಿ ಇಡೀ ಸಭೆ ನನ್ನನ್ನು ಕಂಡರೂ ತಿರಸ್ಕರಿಸುತ್ತಾ ಇಲ್ಲ. ಓ, ಇದು ನನ್ನ ತಂದೆಯ ಕನಸನ್ನಿಂದಲೇ ಎಲ್ಲವೂ ನಡೆಯುತ್ತಾ ಉಂಟು. ಇರಲಿ, ಇಷ್ಟಕ್ಕೆ ನೋಯುವುದಲ್ಲ, ಯಜ್ಞವನ್ನು ಕಾಣಬೇಕಂದು ಹೌದು ತಾನೆ. ನೋಡೋಣ, ಆ ಯಜ್ಞದ ಕರ್ಮಾಗಮನ ಕಾಣೋಣ. ಯಜ್ಞವೇದಿಕೆ ಯಜ್ಞ, ಯಜ್ಞವೇದಿಕೆ ಯಜ್ಞ. ಇಂದ್ರಾಯ ಸ್ವಾಹಾ ಇಂದ್ರಾಯ ಇದಂ ನಮಃ. ಅಗ್ನಿಯೇ ಸ್ವಾಹಾ ಅಗ್ನಯೇ ಇದಂ ನಮಃ. ಅಗ್ನಿದೇವತೆ ಯಮಾಯ ಸ್ವಾಹಾ ಯಮಾಯ ಇದಂ ನಮಃ. ಯಮದೇವತೆ ಇರತಿಯೇ ಸ್ವಾಹಾ ಇದಂ ನಮಃ. ವರುಣಾಯ ಸ್ವಾಹಾ
ನನ್ನವರಾಡಿದರು ಗೌರಿ ಹೋಗುವುದು ಬೇಡ ಹೋಗುವುದು ಬೇಡ ಎಂದು ಮಗುವನ್ನು ಮುಟ್ಟಿಸುವಂತೆ ಮುಟ್ಟಿಸಿ ಮುಟ್ಟಿಸಿ ಆಡಿದರು. ಆದರೆ ನಾನೇ ಹಠ ಹಿಡಿದು ಬಂದೆ. ಅರ್ಥವಾಯಿತು, ಹೇಳಿಕೆ ಇಲ್ಲದೆ ಯಾರು ಎಲ್ಲಿಗೂ ಹೋಗಕೂಡದು. ಆಮಂತ್ರಣವಿಲ್ಲದೆ ಹೋದರೆ ಅವಮಾನವಾಗುತ್ತದೆ ಎನ್ನುವುದಕ್ಕೆ ಪ್ರಪಂಚದ ಜನರಿಗೆ ನಾನೇ ಸಾಕ್ಷಿಯಾದ. ನಾ ಮತ್ತೆ ಕೈಲಾಸವನ್ನು ಸೇರಿಕೊಳ್ಳಲೆ ನನ್ನ ರಸ ಕೇಳಿಯಾದ. ಹೇಗೆ ನಡೆಯಿತು ಯಜ್ಞ? ತಂದೆಯ ಮನೆಯಲ್ಲಿ ನಿನ್ನನ್ನು ಮಾತಾಡಿಸಿದರೆ ಮಾನಿಸಿದರೆ ಏನೆಂದು ಆಡಲಿ ನಾನು? ಈ ಶಾನ್ಯ ಭಾಗ ಶೂನ್ಯವಾಯಿತು ಎನ್ನಲೆ, ನನಗೆ ಅವಮಾನವಾಯಿತು ಎನ್ನಲೆ. ನನ್ನ ಅವಮಾನದ ವಿಚಾರ ಕೇಳಿದರೆ ಪ್ರಭು ಪರಶಿವನು ಪ್ರಪಂಚವನ್ನೇ ಸುಟ್ಟ. ಇಲ್ಲ, ಆ ಅನರ್ಥಕ್ಕೆ ನಾನು ಕಾರಣರಾಗಕೂಡದು. ಈ ಅವಮಾನಿತವಾದ ಮುಖವನ್ನು ಹೊತ್ತು ನಾನಂತೆ ಕೈಲಾಸವನ್ನು ಸೇರಲಾರೆ. ಹಾಗೆ ಇಲ್ಲಿಯೇ ಉಳಿಯಲೆ
ಋಷಿಗಳನ್ನು